ಸುವರ್ಣಸೌಧದಲ್ಲಿ ನಡೀತಾ ಇರುವ ಅಧಿವೇಶನದ ಟೈಮಲ್ಲೇ ಮತ್ತೆ ಜೋರಾಯಿತು ಕುರ್ಚಿ ಕದನ. ಡಿನ್ನರ್ ಆಯಿತು, ಬ್ರೇಕ್ಫಾಸ್ಟು ಶುರುವಾಯಿತು. ಆ ಕಡೆ ಸೇಟ್ ಮನೆ, ಈ ಕಡೆ ದೊಡ್ಡನವರ ತೋಟದ ಮನೆ. ಹಾಗಾದ್ರೆ ಏನಿದು ಡಿನ್ನರ್ ಪಾಲಿಟಿಕ್ಸ್ ನಂಬರ್ ಗೇಮ್ ಲೆಕ್ಕಾಚಾರ? ರಾತ್ರೋರಾತ್ರಿ ಡಿಕೆಶಿ ಪಡೆ 40 ಶಾಸಕರನ್ನ ಒಗ್ಗೂಡಿಸಿದ್ ಯಾಕೆ? 40 ಶಾಸಕರನ್ನ ಕರೆಸಿ ಮೀಟಿಂಗ್ ಮಾಡಿದ್ರ ಹಿಂದಿರುವ ಲೆಕ್ಕಾಚಾರ ಏನು? 19ನೇ ತಾರೀಕು ದೆಹಲಿಯಲ್ಲಿ ಮೀಟಿಂಗ್ ನಡೆಯೋ ಮುನ್ನವೇ ಇದೀಗ ದೆಹಲಿ ಪರೇಡ್ ಮಾಡಿದ್ ಯಾಕೆ? ಆ ನಂಬರ್ ಗೇಮ್ ಲೆಕ್ಕಾಚಾರ ಏನು? ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡೋಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನು ಹೈಕಮಾಂಡ್ಗೆ ತೋರ್ಸೋಕ್ಕೋಸ್ಕರ ಈ ಅಧಿವೇಶನನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ. ಪವರ್ ಪಾಲಿಟಿಕ್ಸ್, ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯ ನಾ ಕೊಡೆ. ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಮಂತ್ರಿಗಳು ಸಹಜವಾಗಿ ಊಟ ಹಾಕುವಂಥದ್ದು ಇದ್ದೇ ಇರುತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಫಿರೋಜ್ ಶೇಟ್ ಮನೆಗೆಲ್ಲ ಹೋಗಿ ಊಟ ಮಾಡಿದ್ದಾರೆ, ಮಂತ್ರಿಗಳು ಹೋಗಿದ್ದಾರೆ, ಶಾಸಕರು ಹೋಗಿದ್ದಾರೆ. ಹಂಗಂತ ಹೇಳಿ ಅದು ಭಿನ್ನಮತಿ ಚಟುವಟಿಕೆ ಅನ್ನೋ ಹೇಳಕ್ ಬರೋದಲ್ಲ. ರಾಜ್ಯ ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಡ್ರಾಮಾ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಚರ್ಚೆಗಿಂತ ಅಲ್ಲಿನ ರಾತ್ರಿಯ ಊಟದ ಕೂಟಗಳೇ ಈಗ ಹೆಚ್ಚು ಸದ್ದು ಮಾಡ್ತಾ ಇವೆ. ದೆಹಲಿಗೆ ಹೋಗೋ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆಸಿದ ಆ ಒಂದು ಸೀಕ್ರೆಟ್ ಮೀಟಿಂಗ್ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಿದೆ. ಯಾಕಂದ್ರೆ ಅಲ್ಲಿ ಸೇರಿದ್ದು ಒಬ್ಬಿಬ್ಬರಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಶಾಸಕರು. ಊಟ ಮಾಡಬಾರ್ದೇನೆ, ಊಟ ಮಾಡೋದು ಬೇಡ ಅಂತಿರಲ್ಲ. ನಾವು ಊಟಕ್ಕೆ ಕೇಳಿದ್ದು, ಊಟನೂ ಮಾಡಬಾರ್ದು. ನಾವು ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನೂ ಕರೆದಿದ್ರು, ನಾವು ಹೋಗಿದ್ದು, ಎಲ್ಲರೂ ಬಂದಿದ್ರು. ಊಟನೂ ಮಾಡಬಾರ್ದು ಅಂತ ತಪ್ಪೇನೆ. ಕುರ್ಚಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದಪ್ಪ, ಯಾರು ಬೇಕು ಯಾರು ಬೇಡ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಕಾವೇರಿದ್ರೆ ನಗರದ ಹೊರವಲಯದ ತೋಟದ ಮನೆಗಳಲ್ಲಿ ರಾಜಕೀಯ ಕಾವೇರಿತ್ತು. ಗುರುವಾರ ರಾತ್ರಿ ಬೆಳಗಾವಿಯ ಹೊರವಲಯದಲ್ಲಿರೋ ಉದ್ಯಮಿ ಹಾಗೂ ಡಿಕೆಶಿ ಆಪ್ತ ಪ್ರವೀಣ್ ದೊಡ್ಡಣ್ಣನವರವರ ಫಾರ್ಮ್ ಹೌಸೇ ದಿಢೀರಂತ ರಾಜ್ಯ ರಾಜಕೀಯದ ಎಪಿಕ್ ಸೆಂಟರ್ ಆಗಿತ್ತು. ಯಾಕಂದ್ರೆ ಅಲ್ಲಿ ನಡೆಸಿದ್ದು ಊಟ, ಆದ್ರೆ ಅದು ಕೇವಲ ಸ್ನೇಹದ ಊಟ ಆಗಿರ್ಲಿಲ್ಲ, ಊಟದ ಆಟ, ರಾಜಕೀಯದ ಮೇಲಾಟ ಆಗಿತ್ತು. ಡಿನ್ನರ್ ಮಾಡಬಾರ್ದು ಇದೆಯಪ್ಪ, ಏನಿದು ನೀವು ಡಿನ್ನರ್ ಮಾಡಲ್ವಾ ಸರ್? ಇದು ಬದಲಾವಣೆಯ ಡಿನ್ನರ್ ಅಂತ ಸರ್ ನಿಮಗೆ ಅನಿಸಿಕೆ? ಅದು ಏನು ಬದಲಾವಣೆ ಇಲ್ವಾ ಸರ್? ನಿಮ್ಮ ಭ್ರಮೆ ಅದು. ನೋಡಿ, ಅವರು ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದ? ಅವರು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಜೋರಾಗ್ತಿದೆ. ಇಂಥ ಟೈಮಲ್ಲೇ ಡಿಕೆಶಿ ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡಿ ದೆಹಲಿ ಕಡೆ ಮುಖ ಮಾಡೋದಕ್ಕೂ ಮುನ್ನ 40 ಆಪ್ತರನ್ನ ಒಗ್ಗೂಡಿಸಿ ಊಟ ಮಾಡುವ ಮೂಲಕ ಸಿದ್ದು ಟೀಮ್ಗೆ ಮತ್ತು ಹೈಕಮಾಂಡ್ಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾನು ದೆಹಲಿಗೆ ಬರೀ ಕೈಯಲ್ಲಿ ಹೋಗ್ತಿಲ್ಲ, ನಂಬರ್ಗಳನ್ನ ಹಿಡ್ಕೊಂಡು ಹೋಗ್ತಿದ್ದೀನಿ ಅಂತ ಡಿಕೆಶಿ ಸೈಲೆಂಟ್ ಆಗಿ ಮೆಸೇಜ್ ಪಾಸ್ ಮಾಡದಂಗಿದೆ ಡಿನ್ನರ್ ಮೀಟಿಂಗ್ ನ ರಹಸ್ಯ. ಟುಮಾರೋ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ ವೋಟ್ ಶೋರಿ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ.
140 ಜನನು ನಾವೆಲ್ಲ ನಾನು CM ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. I don't know. For all that, my honorable chief minister will reply. ಇನ್ನು ಈ ಹೈ ಪ್ರೊಫೈಲ್ ಡಿನ್ನರ್ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಬೇರಾರೂ ಅಲ್ಲ, ಅದು ಡಿಕೆಶಿ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್. ಎಸ್, ಡಿಕೆ ಸುರೇಶ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಸಹೋದರ. ಗುರುವಾರ ಬೆಳಗ್ಗೆಯೇ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದ ಡಿಕೆ ಸುರೇಶ್ ಅಣ್ಣನಿಗಾಗಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ರು. ಆಯ್ದ ಶಾಸಕರಿಗೆ, ಕೆಲವು ಸಚಿವರಿಗೆ ಫೋನ್ ಮಾಡಿ ಸಂಜೆ ಫಾರ್ಮ್ ಹೌಸ್ಗೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ವಿಶೇಷ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತರಿಗೆ ಈ ಊಟದ ಕೂಟಕ್ಕೆ ನೋ ಎಂಟ್ರಿ ಇತ್ತು. ಕೇವಲ ಡಿಕೆಶಿ ಆಪ್ತ ಬಳಗ ಮತ್ತು ಅತೃಪ್ತರನ್ನೇ ಟಾರ್ಗೆಟ್ ಮಾಡಿ ಈ ಮೀಟಿಂಗ್ ಫಿಕ್ಸ್ ಮಾಡಲಾಗಿತ್ತು. ಅಣ್ಣನ ಸಿಎಂ ಕನಸನ್ನ ನನಸು ಮಾಡೋ ಲೆಕ್ಕಾಚಾರ ಗಿಟ್ಕೊಂಡಿರೋ ಡಿಕೆ ಸುರೇಶ್ ಬೆಳಗಾವಿಯಲ್ಲಿ ಪಟ್ಟದ ತಂತ್ರವನ್ನೇ ಹೂಡಿದ್ದಾರೆ. ನಾಳೆ ಬೆಳಿಗ್ಗೆ ಇಲ್ಲ ಏನು ನಡೀತಾ ಇಲ್ಲ, ಅವರೆಲ್ಲ ಕೂತ್ಕೊಂಡು ರೀ ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕ ಬಂದಲ್ಲ, ಹೋಟ್ಲಲ್ಲೇ ಊಟ ಮಾಡೋದು, ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ ನಡ್ರಿ. ಏನು ಆಗಿಲ್ಲ, ಸರ್ಕಾರ ಚೆನ್ನಾಗೈತೆ, ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ ನಡ್ರಿ. 100 ಸಾರಿ ಹೇಳ್ಯಾರೆ. ಇನ್ನು ಡಿಕೆಶಿ ಟೀಮ್ ಆಯೋಜಿಸಿದ್ದ ಊಟದ ಆಟ ಹೇಗಿತ್ತು? ಆ ತೋಟದ ಮನೆಯಲ್ಲಿ ಊಟಕ್ಕಾಗಿ ನೆರೆದಿದ್ದ ಘಟಾನುಘಟಿಗಳು ಯಾರ್ಯಾರು? ಡಿಕೆಶಿ ಬಲವನ್ನ ಹೆಚ್ಚಿಸಿದ ಆ 40 ಜನರ ಪೈಕಿ ಪ್ರಮುಖರು ಯಾರು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ನೋಡಿ. ಇನ್ನು ಡಿಕೆಶಿ ಅರೇಂಜ್ ಮಾಡಿಸಿದ ಡಿನ್ನರ್ ಮೀಟಿಂಗ್ನಲ್ಲಿ ಘಟಾನುಘಟಿ ನಾಯಕರುಗಳೇ ಭಾಗಿಯಾಗಿದ್ರು. ಪ್ರಮುಖವಾಗಿ ಸಚಿವರಾದ MC ಸುಧಾಕರ್, ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ, ಹಿರಿಯ ಸಚಿವ KH ಮುನಿಯಪ್ಪ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಹಾಜರಿದ್ರು. ಇವರ ಜೊತೆಗೆ ಕಾರ್ಯಕ್ರಮದ ರೂವಾರಿ ಡಿಕೆ ಸುರೇಶ್ ಕೂಡ ಆಗಿದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ MLC ಚನ್ನರಾಜ್ ಹಟ್ಟಿಹೋಳಿ ಕೂಡ ಸಾಥ್ ನೀಡಿದ್ರು. ಇನ್ನು ಶಾಸಕರ ಪೈಕಿ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಭಾಗವಹಿಸಿದ್ರು. ಜೊತೆಗೆ ಬಿಜೆಪಿ ಬಂಡಾಯದ ಶಾಸಕರಾದ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈ ಸಭೆಯಲ್ಲಿ ಭಾಗವಹಿಸಿದ್ದು ಅಚ್ಚರಿ ಮೂಡಿಸಿತ್ತು. ಇವರ ಜೊತೆಗೆ CP ಯೋಗೇಶ್ವರ್ ಉಪಸ್ಥಿತಿ ಎಲ್ಲರ ಹುಬ್ಬೇರಿಸಿದೆ. ಇನ್ನು ಶಾಸಕ NA ಹ್ಯಾರಿಸ್, ಶ್ರೀನಿವಾಸ್ ಮಾನೆ, ಗಣೇಶ್ ಹುಕ್ಕೇರಿ, ರಾಮನಗರದ ಇಕ್ಬಾಲ್ ಹುಸೇನ್ ಹಾಗೂ MLC ರವಿ ಸೇರಿದಂತೆ ಒಟ್ಟು 40ಕ್ಕೂ ಹೆಚ್ಚು ನಾಯಕರು ಡಿಕೆಶಿ ಮೀಟಿಂಗ್ನಲ್ಲಿ ಭಾಗವಹಿಸಿ ಜೈ ಅಂದಿದ್ರು. ಇನ್ನು ಡಿಕೆಶಿ ಮೀಟಿಂಗ್ನಲ್ಲಿ KH ಮುನಿಯಪ್ಪ ಅವರಂತಹ ಹಿರಿಯ ದಲಿತ ನಾಯಕರು ಇದ್ದದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡು ಡಿಕೆಶಿ ಬಣ ಸೇರ್ಬಿಟ್ರ ಅನ್ನೋ ಪ್ರಶ್ನೆ ಇದೀಗ ಸಿದ್ದು ಬಣದಲ್ಲಿ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಅತ್ತ ಮಂಕಾಳ ವೈದ್ಯ ಸೇರಿದಂತೆ ಒಕ್ಕಲಿಗೇತರ ಸಮುದಾಯದ ಬೆಂಬಲವು ಡಿಕೆಶಿಗಿದೆ ಅನ್ನೋದನ್ನ ಡಿನ್ನರ್ ಮೀಟಿಂಗ್ ಮೂಲಕ ಸಾರಿ ಹೇಳೋದಕ್ಕೆ ಯತ್ನಿಸಿದೆ ಡಿಕೆ ಟೀಮು. ಇನ್ನು ಕೈಬಿಟ್ಟು ಬಿಜೆಪಿಗೆ ಹೋಗಿದ್ದವರು ವಾಪಸ್ ಡಿಕೆಶಿ ಟೀಮಿನಲ್ಲಿ ಗುರುತಿಸಿಕೊಂಡಿರೋ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು CP ಯೋಗೇಶ್ವರ್ ಡಿಕೆಶಿ ಜೊತೆ ಇರೋದು ಪರೋಕ್ಷವಾಗಿ ಬೇರೆಯದ್ದೇ ಮೆಸೇಜ್ ಪಾಸ್ ಮಾಡಿದಂತಿದೆ. ಪಾಲಿಟಿಕ್ಸ್ ಅಲ್ಲಿಲ್ಲ, ಡಿನ್ನರ್ ಇತ್ತು. ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆ ಆಗಿಲ್ಲ. ಯಾರೋ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರಿದ್ದಂಥವರು, ದೊಡ್ಡಣ್ಣವರ ಕುಟುಂಬಸ್ಥರು, ಅವರ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು. ಅಲ್ಲಿ ಕೆಲವರು ಸೇರಿದ್ರು, ಊಟ ಮಾಡಿದ್ರು. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣದ ಚರ್ಚೆ ಅಲ್ಲಿ ನಡೀಲಿಲ್ಲ. ಯಾವುದೇ ರೀತಿಯಾದಂಥ ಡಿನ್ನರ್ನಲ್ಲಿ ಪಾಲಿಟಿಕ್ಸ್ ಇಲ್ಲ. ಡಿನ್ನರ್ ಮಾಡೋದು ಸಹಜ. ಬೆಳಗಾವಿಯಲ್ಲಿ ತನ್ನ ಆತಿಥ್ಯಕ್ಕೆ ಎಲ್ಲರಿಗೂ ಗೊತ್ತಿದೆ, ಇಲ್ಲೇ ಬೇರೆ ಥರದ ಊಟ. ಆ ರೀತಿಯಾದಂಥ ಆತಿಥ್ಯದ ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಇನ್ನು ಡಿಕೆಶಿ ಡಿನ್ನರ್ ಮೀಟಿಂಗ್ನಲ್ಲಿ ಬರೀ ಊಟ ಮಾತ್ರ ನಡೆಯಲಿಲ್ಲ, ಊಟದ ಜೊತೆಗೆ ಬಿಸಿ ಬಿಸಿ ಚರ್ಚೆಗಳು ನಡೆದಿದ್ವು ಅನ್ನೋ ಮಾತಿದೆ. ಪ್ರಮುಖವಾಗಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಡಿಕೆಶಿ ಡಿನ್ನರ್ ಮೀಟಿಂಗ್ನಲ್ಲಿ ಸದ್ದು ಮಾಡಿತ್ತು ಅನ್ನೋ ಮಾತಿದೆ. ನನ್ನ ತಂದೆಯೇ 5 ವರ್ಷ ಪೂರ್ತಿ ಸಿಎಂ ಎಂಬ ಹೇಳಿಕೆ ಬಗ್ಗೆ ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಾವೆಲ್ಲ ಸುಮ್ಮನಿದ್ರೆ ಇವರು ದಿನಕ್ಕೊಂದು ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಶಾಸಕರು ಡಿಕೆಶಿ ಮುಂದೆ ದೂರು ಹೇಳಿದ್ದಾರೆ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು?
ಸೊ ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಸೊ ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಇನ್ನು ಡಿಕೆಶಿ ಅರೇಂಜ್ ಮಾಡಿದ್ದಾಗಿ ಡಿನ್ನರ್ ಮೀಟಿಂಗ್ನ ಅಸಲಿ ಉದ್ದೇಶ ಏನು? ಡಿಕೆಶಿ ಈ ಮೂಲಕ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯಗೆ ಯಾವ ಮೆಸೇಜ್ ಕೊಟ್ರು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಡಿಕೆಶಿ ಅವರ ಡಿನ್ನರ್ ಪ್ಲಾನಿಂಗ್ನ ಹಿಂದೆ ಸಾಕಷ್ಟು ರಹಸ್ಯಗಳಿವೆ, ನಿಗೂಢ ಸಂದೇಶಗಳಿವೆ. ನಂಬರ್ 1, ತಮ್ಮ ಆಪ್ತ ಶಾಸಕರು ಮತ್ತು ಸಚಿವರಿಗೆ ಔತಣ ನೀಡುವ ಮೂಲಕ ತಮ್ಮ ಆಪ್ತ ಬಣವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ನಂಬರ್ 2, ಸಚಿವರು ಶಾಸಕರು ಸೇರಿ ಬರೋಬ್ಬರಿ 40 ಮಂದಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದಾರೆ. ನಂಬರ್ 3, ಇನ್ನು ಡಿಕೆಶಿ ಈ ಡಿನ್ನರ್ ಮೀಟಿಂಗ್ ಮೂಲಕ ನಂಬರ್ ಗೇಮ್ ಸ್ಟ್ರಾಟಜಿಯನ್ನ ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ನಂಬರ್ 4, ಈ ಮೂಲಕ ಶಾಸಕರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋ ತಂತ್ರ. ನಂಬರ್ 5, ಇದು ಕೇವಲ ಊಟ ಅಲ್ಲ, ಮುಂದೊಂದು ದಿನ ಸಿಎಲ್ಪಿ ಮೀಟಿಂಗ್ ನಡೆದರೆ ಬೆಂಬಲಕ್ಕೆ ನಿಲ್ಲಿ ಎಂಬ ಸಂದೇಶದ ಸೆಂಟಿಮೆಂಟೂ ಇದೆ. ನಂಬರ್ 6, ಶಾಸಕರ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಸಿದ್ದರಾಮಯ್ಯ ಬಣಕ್ಕೆ ನೇರ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾತಿದೆ. ನಂಬರ್ 7, ಇನ್ನು ಡಿಕೆಶಿ ಈ ಡಿನ್ನರ್ ನಡೆಸಿರೋದು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನಂಬರ್ 8, ಅಹಿಂದ ನಾಯಕರ ಸಭೆ ಬೆನ್ನಲ್ಲೇ ಡಿಕೆಶಿ ಡಿನ್ನರ್ ಮೀಟಿಂಗ್ ಮಾಡಿರೋದು ಈಗ ಸಿದ್ದು ಬಣದಲ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಸಿಎಂ ಆಪ್ತರ ಡಿನ್ನರ್ ಮೀಟ್ ಬೆನ್ನಲ್ಲೇ ಡಿಕೆಶಿ ಊಟದ ಆಟ. ಇನ್ನು 2 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಆಪ್ತರೆಲ್ಲ ಸೇರಿ ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಡಿನ್ನರ್ ಆಯೋಜಿಸಿದ್ರು. ಅಲ್ಲಿ ಕೇವಲ ಅಹಿಂದ ನಾಯಕರು ಮತ್ತು ಸಿದ್ದು ಆಪ್ತರು ಮಾತ್ರ ಭಾಗಿಯಾಗಿದ್ರು. ಸಿದ್ದು ಆಪ್ತರ ಡಿನ್ನರ್ ಮೀಟಿಂಗ್ಗೆ ಪ್ರತ್ಯುತ್ತರವಾಗಿ ಈಗ ಡಿಕೆಶಿ ಟೀಮು ಈ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮಾಡಿದೆ. ಅಲ್ಲಿ ಸಿದ್ದರಾಮಯ್ಯ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರೆ ಇಲ್ಲಿ ಡಿಕೆಶಿ ನಿಧಾನವಾಗಿ ನಂಬರ್ ಗೇಮ್ ಶುರು ಮಾಡಿರೋ ಥರ ಕಾಣ್ತಿದೆ. ದಲಿತ ನಾಯಕರು, ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರ ಜೊತೆ ಊಟ ಮಾಡೋದ್ರ ಮೂಲಕ ನಾನು ಎಲ್ಲರಿಗೂ ಬೇಕಾದವನು ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರ ಡಿಕೆಶಿ. ಇದು ಈಗ ಹುಬ್ಬೇರಿಸ್ತಿರೋ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗಬೇಕಂತ. ಯಾವಾಗ ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ ಡಿ.ಸಿ.ಎಂ ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. ಡಿ.ಸಿ.ಎಂ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಇನ್ನು ಆವತ್ತು ನಡೆದ ಸಿದ್ದರಾಮಯ್ಯ ಆಪ್ತರ ಡಿನ್ನರ್ ಮೀಟಿಂಗು ಮತ್ತು ಇದೀಗ ನಡೆದ ಡಿಕೆಶಿ ಅವರ ಡಿನ್ನರ್ ಮೀಟಿಂಗೂ ಲಿಂಕ್ ಇದೆ. ಈ 2 ಡಿನ್ನರ್ ಮೀಟಿಂಗ್ನಲ್ಲಿ ಏನೇನಾಯ್ತು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಇನ್ನು ಡಿಕೆಶಿ ಡಿನ್ನರ್ ನಡೆದಿದ್ದು ಬೆಳಗಾವಿ ಹೊರವಲಯದ ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ನಲ್ಲಿ. ಆದರೆ ಸಿದ್ದು ಆಪ್ತರ ಡಿನ್ನರ್ ನಡೆದಿದ್ದು ನಗರದ ಫಿರೋಜ್ ಸೇಠ್ ನಿವಾಸದಲ್ಲಿ. ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು, 5 ಸಚಿವರು ಭಾಗಿಯಾಗಿದ್ರೆ ಸಿದ್ದು ಮೀಟಿಂಗ್ನಲ್ಲಿ ಅಹಿಂದ ನಾಯಕರು ಮತ್ತು ಆಪ್ತರು ಮಾತ್ರ ಆಗಿದ್ರು. ಇನ್ನು ಡಿಕೆಶಿ ಮೀಟಿಂಗ್ನ ಆಯೋಜಕರು ಸ್ವತಃ ಡಿಕೆ ಸುರೇಶ್ ಆಗಿದ್ರು. ಆದರೆ ಸಿದ್ದು ಮೀಟಿಂಗ್ ಆಯೋಜಿಸಿದ್ದು ಅವರ ಆಪ್ತ ಬಳಗ. ಇನ್ನು ಡಿಕೆಶಿ ಡಿನ್ನರ್ ಮೀಟಿಂಗ್ನ ಅಜೆಂಡಾ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟೋದು. ಆದರೆ ಸಿದ್ದು ಟೀಮಿನ ಡಿನ್ನರ್ ಮೀಟಿಂಗ್ನ ಅಜೆಂಡಾ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಇನ್ನಷ್ಟು ಭದ್ರ ಮಾಡೋದೇ ಆಗಿತ್ತು. ಅಂತಿಮವಾಗಿ ಡಿಕೆಶಿ ನಂಬರ್ ಗೇಮ್ ರೆಡಿ ಅನ್ನೋ ಸಂದೇಶ ಕೊಟ್ರೆ ಸಿದ್ದರಾಮಯ್ಯ ಅಹಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದು ಹೋಗ್ತೀವಿ, ಇವ್ರು ಕರೆದು ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ.
ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿ. ಇನ್ನು ಡಿಕೆಶಿಗೆ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಕೇಳಿದ್ರೆ ಅವರು ಹೇಳೋದೇ ಬೇರೆ. ನಾನು ಕರೆದ್ರೆ 224 ಶಾಸಕರು ಊಟಕ್ಕೆ ಬರ್ತಾರೆ, ಎಲ್ಲರೂ ಸ್ನೇಹಿತರೆ, ಯಾವ ಗುಂಪೂ ಇಲ್ಲ, ಯಾವ ಸಿಟ್ಟು ಇಲ್ಲ ಅಂತ ಹೇಳೋ ಮೂಲಕ ಸೈಲೆಂಟ್ ಆಗಿ ರಣವ್ಯೂಹ ಹೆಣೀತಿದ್ದಾರೆ. ಆದ್ರೆ ಡಿಕೆಶಿ ಹೆಣೀತಿರೋ ರಣವ್ಯೂಹವನ್ನ ಆಪ್ತರ ಮೂಲಕವೇ ಭೇದಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಪರಿಸ್ಥಿತಿ ಹಿಂಗಿರಬೇಕಾದ್ರೇನೆ ಡಿಕೆಶಿ ದಿಢೀರ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ. ಸಿಎಂ ಪಟ್ಟದ ಕನಸು ಹೊತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಕೈನಲ್ಲಿ ನಂಬರ್ ಇಟ್ಕೊಂಡೆ ದಿಲ್ಲಿ ಕಡೆ ಮುಖ ಮಾಡಿದ್ರ ಡಿಕೆಶಿ. ಅದಕ್ಕೆ ಕಾರಣ ಆಗಿದ್ದೆ 40 ಆಪ್ತರ ಊಟದ ಆಟಾನ. ಇದು ಕುತೂಹಲ ಹುಟ್ಟಿಸ್ತಿದೆ. ಬೆಳಗಾವಿಯ ಆ ತೋಟದ ಮನೆಯಲ್ಲಿ ನಡೆದ ಊಟ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. 40 ಶಾಸಕರ ಬಲ, ಮಂತ್ರಿಗಳ ಮತ್ತು ಸಹೋದರ ಸುರೇಶ್ ಹೆಣದ ಪಟ್ಟದ ವ್ಯೂಹ ಡಿಕೆಶಿಗೆ ಹೊಸ ಭರವಸೆ ಹುಟ್ಟಿಸ್ತಿದೆ. 19ನೇ ತಾರೀಕು ಪಟ್ಟದ ಕನಸಿಗೆ ಹೈಕಮಾಂಡ್ ನೀರೆರೆಯತ್ತ ಅಂತ ಯೋಚಿಸ್ತಾನೆ. ದಿಲ್ಲಿ ಕಡೆ ಮುಖ ಮಾಡಿದ್ದಾರೆ. ಆದ್ರೆ ಡಿಕೆಶಿಗೆ ಸಿಎಂ ಪಟ್ಟ ಬಿಟ್ಟು ಕೊಡ್ಲೇಬಾರದು ಅಂತ ಇತ್ತ ಸಿದ್ದರಾಮಯ್ಯ ಅಂಡ್ ಟೀಮ್ ಬೇರೆಯದ್ದೇ ಚಕ್ರವ್ಯೂಹ ಹೆಣೀತಿದೆ. ಹೀಗಾಗಿ ಊಟದ ಆಟ ಇದೀಗ ಇನ್ನಷ್ಟು ಕುತೂಹಲ ಕೆರಳಿಸ್ತಿದೆ.